ಇನ್ನು ಬಿಜೆಪಿ ಜೊತೆಗಿನ ದೋಸ್ತಿ ಆದ ಮೇಲೆ ಮಂಡ್ಯ ಈಗ ಜೆಡಿಎಸ್ ಪಾಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಸುಮಲತಾ ಅವರಿಗೆ ಇನ್ನೂ ಕೂಡ ವಿಶ್ವಾಸ ಇದೆ. ಬಿಜೆಪಿ ಟಿಕೆಟ್ ಸಿಗೋದ್ರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ ಅಂತಾರೆ ಸುಮಲತಾ. ಜೆಡಿಎಸ್ ಪಕ್ಷ NDA ಭಾಗ ಆಗಿರ್ಬೋದು, ನಾನೂ ಕೂಡ NDA ಭಾಗವೇ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಸಂಸದೆ ಸುಮಲತಾ ಮಾಜಿ CM ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಉಳಿಬೇಕು ಅನ್ನುವಂಥದ್ದು ನನ್ನ ಹೋರಾಟ, ಅದಕ್ಕೋಸ್ಕರ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವಂಥದ್ದು ನನ್ನ ಆಸೆ ಆಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡುವಂಥದ್ದು ನನ್ನ ಆಸೆ, ಬಿಜೆಪಿ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ನನಗೆ ಆತ್ಮವಿಶ್ವಾಸ ಇದೆ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ ಸುಮಲತಾ ಅಂಬರೀಶ್. ಅಲ್ಲ, ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. JDS ಜೊತೆ ಮೈತ್ರಿ ಇರಲಿಲ್ಲ ಮೇಡಮ್. ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತನಾ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದರೂ ನಾನು NDAನೇ, ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ನಾನು ಇನ್ನೂ ಪಕ್ಷ ಕೇಳಿ ನಾನಿನ್ನು ಮಾತು ಮುಗಿಸ್ತೀನಿ. ಅಷ್ಟೇ ಅಲ್ಲ, ಈ ನಮ್ಮ ಪಾರ್ಲಿಮೆಂಟಲ್ಲಿ, ಹೊಸ ಪಾರ್ಲಿಮೆಂಟಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ 33% ಅನ್ನೋ ಬಿಲ್ನ ತಂದಿದ್ಯಾರು? ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ. ಆ ಗುರಿಯನ್ನು ಅವರು ತಲುಪಬೇಕು, ಆ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ ಇದೆ.